ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಇಂದು ಲಕ್ಷ್ಮೇಶ್ವರ ಪಟ್ಟಣದ ಸ್ಕೂಲ್ ಚಂದನದಲ್ಲಿ 10 ವರ್ಷದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ 2025 ಹಾಗೂ 2025ನೇ ಸಾಲಿನ ಪ್ರತಿಷ್ಠಿತ ಚಂದನ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು ಮತ್ತು ಸಂಸದೀಯ ವ್ಯವಹಾರಗಳ ಶಾಸನ ರಚನೆ, ಪ್ರವಾಸೋದ್ಯಮ, ಗಡಿ ಉಸ್ತುವಾರಿ ಸಚಿವರಾದ ಎಚ್.ಕೆ. ಪಾಟೀಲ್, ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ.ಎಸ್. ಪಾಟೀಲ್, ಚಂದನ ಶ್ರೀ ಪ್ರಶಸ್ತಿ ವಿಜೇತರಾದ ಬಿ.ಎಸ್. ಪಾಟೀಲ್, ಮಾಜಿ ಶಾಸಕರಾದ ಜಿ.ಎಸ್. ಗಡ್ಡದೇವರಮಠ್, ಬಿ.ಆರ್. ಯಾವಗಲ್, ರಾಮಕೃಷ್ಣ ದೊಡ್ಡಮನಿ, ರಾಮಣ್ಣ ಲಮಾಡಿ, ಶಾಲೆಯ ಸಂಸ್ಥಾಪಕರಾದ ಟಿ. ಈಶ್ವರ್ ಹಾಗೂ ಅನೇಕ ಮುಖಂಡರು, ವಿದ್ಯಾರ್ಥಿಗಳು, ಮಿತ್ರರು ಉಪಸ್ಥಿತರಿದ್ದರು. ಗಾಳೆಪ್ಪ ಎಚ್. ಹರಿಜನ್, ಲಕ್ಷ್ಮೇಶ್ವರ. ವರ್ಗ ಹೋಗ್ಬೇಕಲ್ಲ, ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ಲ. ಈ ದೇಶದಲ್ಲಿ ಜಾತೀಯತೆ ಇದೆ, ಅಸಮಾನತೆ ಇದೆ. ಈ ಅಸಮಾನತೆ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. 5 ಕಾರ್ಪೊರೇಷನ್ಗಳನ್ನಾಗಿ ಮಾಡ್ತಕ್ಕಂಥದ್ದು, ಮತ್ತು ಗ್ರೇಟರ್ ಬೆಂಗಳೂರು ಇದನ್ನು ಕೂಡ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಒಳಗಡೆ 5 ಕಾರ್ಪೊರೇಷನ್ಗಳು. ನಾನು ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷ. ಅಂದರೆ ಇವ್ರು ಕೊಟ್ಟಿರೋ ಒಳಗೆ ರೀತಿ ಮಾಡಿಕೊಂಡು, ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇವರು ಈ ನಾಡಿಗೆ ಬಹಳ ಅಪಾರವಾದಂಥ ಸೇವೆಯನ್ನು ಮಾಡಿದ್ದಾರೆ ಅಂಥವನ್ನು ಗುರುತಿಸಿ ಇವತ್ತು ಚಂದನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿರುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಾಲೆಯ ಮೇಲೆ ಅಪಾರವಾದಂಥ ಪ್ರೀತಿಯನ್ನಿಟ್ಟಂತ ನನ್ನ ಮಾರ್ಗದರ್ಶಕರು ಆದ ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ಇಂದು ನಮ್ಮ ಸಂಸ್ಥೆ ಪ್ರೊಫೆಸರ್ ಸಿ.ಎನ್. ಅವರ ಮಾರ್ಗದರ್ಶನದಲ್ಲಿ 10ನೇ ವರ್ಷದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮವನ್ನು ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಪ್ರತಿ ವರ್ಷ ನಾವು ಚಂದನ ಶ್ರೀ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಬಂದಿದ್ದೇವೆ. ಈ ಪ್ರಶಸ್ತಿಯ ಆಯ್ಕೆಗೆ ಮಾನದಂಡಗಳು ಅವರ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟವರಿಗೆ ಈ ಸಂಸ್ಥೆ ಗುರುತಿಸಿ ಅವರನ್ನ ಗೌರವಿಸುವ ಪದ್ಧತಿಯನ್ನು ಇಟ್ಟುಕೊಂಡು ಬಂದಿದ್ದೀವಿ. ಇಲ್ಲಿವರೆಗೆ ನಾವು ಅನೇಕ ಮಹಿಳೆಯರಿಗೆ ಕೊಟ್ಟಿದ್ದು, ಇದು ಪ್ರಾರಂಭವಾಗಿದ್ದು ಭಾರತ ರತ್ನ ಪ್ರೊಫೆಸರ್ ಸಿ.ಎನ್. ರಾವ್ ಅವರಿಂದ. ನಂತರ ಇಸ್ರೋದ ಅಧ್ಯಕ್ಷರಾಗಿ ಅಪಾರವಾದಂಥ ಸೇವೆಯನ್ನು ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಮಾಡಿದಂಥ ಕನ್ನಡಿಗರು ಡಾಕ್ಟರ್ ಎ.ಎಸ್. ಕಿರಣ್ ಕುಮಾರ್ ಅವರಿಗೆ ಈ ಅವಾರ್ಡನ್ನು, ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ತದನಂತರ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡು ಕನ್ನಡಕ್ಕೆ ಕೀರ್ತಿ ತಂದಂಥ, ಈ ಭಾಗಕ್ಕೆ ನಮ್ಮ ಶಾಲೆಗೆ ಬಂದು ಕನ್ನಡದ ಪಾಠವನ್ನು ಮಾಡಿದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಈ ಚಂದನ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ತದನಂತರ ದೊಡ್ಡ ರಂಗೇಗೌಡರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಪಾಟೀಲ್ ಪುಟ್ಟಪ್ಪ ಅವರಿಗೆ ಕೂಡ ಈ ಚಂದನ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಈ ಬಾರಿ ಈ ಪ್ರಶಸ್ತಿಯನ್ನು ನಮ್ಮ ಜಿಲ್ಲೆಯವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿ ಈ ರಾಜ್ಯಕ್ಕೆ ಅಪಾರವಾದಂಥ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ತಮ್ಮದೇ ಹೆಜ್ಜೆಯ ಗುರುತನ್ನು ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡಿಕೊಡಿ, ಬೆಂಗಳೂರಿನ ದಟ್ಟಣೆಯ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತ ಹೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಿ.ಎಸ್. ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ, ಆ ಆಯೋಗದಿಂದ ಇವತ್ತು ಗ್ರೇಟರ್ ಬೆಂಗಳೂರಿನ ರೋವಾರಿಯಾದಂಥ ನಮ್ಮ ಜಿಲ್ಲೆಯ ರೋಣದವರು ಹಿರಿಯ IAS ಅಧಿಕಾರಿಗಳಾದಂಥ ಶ್ರೀಮಾನ್ ಬಿ.ಎಸ್. ಪಾಟೀಲ್ರ ಈ ವರ್ಷದ ಚಂದನ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದ್ದೀವಿ. ಮುಂದುವರೆದು
ಏನೋ ಸರ್ ಕಾರ್ಡ್ ಕೊಡ್ಲಿ